ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೆ. ಏನಪ್ಪ ಅಂತ ಹೇಳಿದ್ರೆ ಮನೇಲಿ ಜೋಳದ ರೊಟ್ಟಿ ಉಳಿದಿರುತ್ತಲ್ವಾ, ಸೊ ಖಡಕ್ಕಾಗಿರುತ್ತೆ ಅಂದರೆ ಅಂದರೆ ಜೋಳದ ರೊಟ್ಟಿ ಉಳಿದಿರುತ್ತಲ್ವಾ, ಸೊ ಉಳಿದು ಅದು ಒಣಗಿರುತ್ತಲ್ವಾ, ಸೊ ಆ ರೊಟ್ಟಿಯಿಂದ ಒಂದು ರೆಸಿಪಿ. ಯಾವುದೇ ಜೋಳದ ರೊಟ್ಟಿ ಮತ್ತು ಯಾವ ಕಾರಣಕ್ಕೂ ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ಹಾಗೆ ಒಣಗಿಸಿಟ್ರೆ ಯಾವಾಗಲಾದರೂ ತಿನ್ಬೋದು. ಐ ಥಿಂಕ್ 1 ಮಂತ್ ಆದರೂ ಇಟ್ಕೊಂಡು ತಿನ್ಬೋದು ಅಂತ ಹೇಳ್ಬೋದು. ಸೊ ಇವಾಗ ಆ ರೊಟ್ಟಿಯಿಂದ ಒಂದು ರೆಸಿಪಿ ಮಾಡೋಣ ಅಂತ. ಸೊ ನೋಡಿ, ಇವಾಗ ಎಲ್ಲ ರೊಟ್ಟಿಗಳನ್ನ ಅಂದರೆ ನಾನು ಒಂದು 15 to 20 ರೊಟ್ಟಿ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಆ ರೊಟ್ಟಿನ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಮೊದಲು ನೋಡ್ತಿರ್ಬೋದು ನಾನು ಯಾವ ಥರ ಪುಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಚಿಕ್ಕದಾಗಿ, ಸ್ವಲ್ಪ ಜಾಸ್ತಿ ಚಿಕ್ಕದಾಗಿದ್ದರೆ ನಡೆಯುತ್ತೆ. ನೋಡ್ತಿರ್ಬೋದು ನಾನು ಪುಡಿ ಮಾಡ್ಕೊಳ್ತಿದ್ದೀನಿ. ಸೊ ಇದು ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು. ಜೋಳದ ರೊಟ್ಟಿ ಯಾರು ತಿನ್ನಲ್ಲ, ಯಾರು ಈ ಥರ ರೊಟ್ಟಿ ಉಳಿದಿರುತ್ತೆ ಎಸೆಯಕ್ಕೆ ಯಾರಿಗೆ ಮನಸ್ಸಿರಲ್ಲ, ಸೊ ಆ ಥರ ಅವರು ಇದನ್ನು ಮಾಡ್ಕೊಳ್ಬೋದು. ನೋಡಿ, ನಾನು ಎಲ್ಲ ರೊಟ್ಟಿಗಳನ್ನು ಒಂದು 15 20 ರೊಟ್ಟಿ ನಾನು ಈ ಥರ ಪುಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು, ಅಂದರೆ ಒಂದು ಟೀ ಲೋಟ ಇರುತ್ತಲ್ವ, ಸೊ ಅದರಲ್ಲಿ ಅಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀರು ಮತ್ತು ರೊಟ್ಟಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇವಾಗ ಇದನ್ನು ಒಂದು 5 ಮಿನಿಟ್ಸ್ ಎತ್ತಿಡೋಣ. ಇದಕ್ಕೆ ಇವಾಗ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಪಾತ್ರೆಗೆ ನಾವು ಎಣ್ಣೆ ಅಂದರೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಸೊ ಅದಕ್ಕೆ ಅದು ಕಾದ ನಂತರ, ಅಂದರೆ ಎಣ್ಣೆ ಕಾದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಇದು ಕೆಂಪಾಗೋರ್ಗೆ ಅಥವಾ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು. ಇದು ಫ್ರೈ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೊಳ್ಳೋಣ. ಸೊ ಹಾಕ್ಕೊಂಡು ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಮೊದಲು ಬೇಯಿಸ್ಕೊಳ್ಬೇಕು. ಸೊ ಇದಕ್ಕೆ ನಾವು ರೊಟ್ಟಿ ಮುಂಚೆನೇ, ಅಂದರೆ ರೊಟ್ಟಿ ಮಾಡುವಾಗ ಅಲ್ಲಿ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ವ, ಸೊ ಆ ಕಾರಣಕ್ಕೆ ಇಲ್ಲಿ ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಳ್ಬೇಕು. ಸೊ ಇದನ್ನು ನೀಟಾಗಿ ಮೊದಲು ಬೇಯಿಸ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಎಷ್ಟು ಮೆತ್ತಗಾಗಿದೆ ರೊಟ್ಟಿ ಅಂತ ನಾನು ಆವಾಗಲೇ ತೋರಿಸಿದ್ನಲ್ವ, ಸೊ ನೆನೆಸಿಟ್ಕೊಂಡಿದ್ದೆ. ಸೊ ನೀವು ನೋಡಿ ನೀರು ಹಾಕ್ಕೊಳ್ಳಿ, ಯಾಕಂದ್ರೆ ಮೆತ್ತಗಾಗಲ್ಲ ಅಂದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಟ್ರೆ ಈ ಥರ ನೀಟಾಗಿ ಮೆತ್ತಗಾಗುತ್ತೆ. ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಹಾಗೆ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಬೇಯ್ತಿದೆ. ಇವಾಗ ನಾನು ತೋರಿಸಿದೆ ಯಾವ ಥರ ಅಲ್ಲಿ ಈರುಳ್ಳಿನ ಚೆನ್ನಾಗಿ ಮೊದಲು ಬೇಯಿಸ್ಕೊಳ್ಳೋಣ. ನೋಡ್ತಿರ್ಬೋದು ನಾನು ಯಾವ ರೀತಿ ಬೇಯಿಸ್ಕೊಂಡಿದ್ದೀನಿ ಅಂತ. ಸೊ ಬೇಯಿಸ್ಕೊಂಡ ನಂತರ ನಾವು ನೆನೆಸಿಟ್ಕೊಂಡಿದ್ವಲ್ವ ಸೊ ರೊಟ್ಟಿನ, ಸೊ ಆ ರೊಟ್ಟಿಗೆ ಈ ಒಗ್ಗರಣೆ ಹಾಕ್ಕೊಳ್ಬೇಕು. ಸೊ ಅಲ್ಲಿ ನಾನು ಒಗ್ಗರಣೆ ತೋರಿಸೋದು ನಾನು ಮರೆತುಬಿಟ್ಟೆ ಹಾಕ್ಕೊಳ್ಳೋದು, ಬಿಕಾಸ್ ಅಲ್ಲಿ ಸಮಯನೋ ಅರ್ಜೆಂಟ್ ಇತ್ತು ಅನ್ನೋ ಕಾರಣಕ್ಕೆ ಹಂಗೆ ಮಾಡಿದೆ. ಸೊ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಲೆ ಮೇಲೆ ಇಟ್ಟು ನೀಟಾಗಿ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು. ಸೊ ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡ್ತಿರ್ಬೋದು ಈ ಥರ ಕಾಣ್ತೀವಿ. ಎಲ್ಲರೂ ಜೋಳದ ಹಿಟ್ಟಿನ ಉಪ್ಪಿಟ್ಟು ಮಾಡ್ತಾರೆ, ಬಟ್ ನಾನು ಜೋಳದ ಹಿಟ್ಟು ಉಳಿದಿರುತ್ತಲ್ವ, ಸೊ ಅದರಿಂದ ಉಪ್ಪಿಟ್ಟು ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಹಲವಾರು ಬೇರೆ ಬೇರೆ ಅಡುಗೆಗಳನ್ನ ನಿಮ್ಮ ಹತ್ರ ತೋರಿಸ್ತೀನಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.